ನಮಸ್ಕಾರ ಸ್ನೇಹಿತರೆ, ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಮೇಲೆ ಖಾಲಿಯಾಗಿದ್ದಂತಹ ಡ್ಯಾಮ್ಗೆ ಮತ್ತೆ ಜೀವಕಳೆ ಬಂದಿದೆ. ಸ್ಟಾಪ್ಲಾಕ್ ಗೇಟನ್ನು ಅಳವಡಿಸಿದ ನಂತರ ಮತ್ತೆ ಭರ್ತಿಯಾಗ್ತಿದೆ ತುಂಗಭದ್ರಾ ಜಲಾಶಯ. ಹಾಗಾದರೆ ಬನ್ನಿ, ಇಂದಿನ ತುಂಗಭದ್ರಾ ಜಲಾಶಯದ ಒಳಹರಿವಿನ ಪ್ರಮಾಣ ಎಷ್ಟು ಅಂತ ನೋಡೋಣ. ಸ್ನೇಹಿತರೆ, ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಮೇಲೆ ಸುಮಾರು 30 TMCಗೂ ಹೆಚ್ಚು ನೀರು ಹರಿದು ಹೋಗಿತ್ತು. ಇದರಿಂದಾಗಿ ಬಹಳಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗಿತ್ತು. ಒಂದು ರೀತಿಯಾದಂತಹ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಸಾಕಷ್ಟು ಪ್ರಯತ್ನಗಳ ನಂತರ ಸ್ಟಾಪ್ಲಾಕ್ ಗೇಟನ್ನು ಅಳವಡಿಸುವಲ್ಲಿ ಯಶಸ್ವಿಯಾಗಿದ್ದರು. ಸಾಕಷ್ಟು ನೀರು ಹರಿದು ಹೋಗಿದ್ದರಿಂದ ಬೇಸಿಗೆಯಲ್ಲಿ ಕಷ್ಟವಾಗಬಹುದು ಎಂಬ ಬೇಸರದಲ್ಲಿದ್ದರು. ಆದರೆ ಇದೀಗ ದಿನದಿಂದ ದಿನಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. 105 TMC ಸಾಮರ್ಥ್ಯದ ತುಂಗಭದ್ರಾ ಡ್ಯಾಮ್ನಲ್ಲಿ ಇದೀಗ 96 TMCಯಷ್ಟು ನೀರು ಸಂಗ್ರಹವಾಗಿದೆ ಹಾಗೂ ಇಂದಿನ ಒಳಹರಿವು 40,106.68 ಕ್ಯೂಸೆಕ್ ಆಗಿದೆ. ದಿನದಿಂದ ದಿನಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇಂದು ಜಲಾಶಯದಿಂದ ನದಿಗೆ 5,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗೋಕೆ ಇನ್ನು ಕೇವಲ 9 TMCಯಷ್ಟು ನೀರು ಮಾತ್ರ ಬಾಕಿ ಇದೆ ಎಂಬ ಮಾಹಿತಿ ಸಿಕ್ಕಿದೆ. ಸ್ನೇಹಿತರೆ, ಇದಿಷ್ಟು ತುಂಗಭದ್ರಾ ಜಲಾಶಯದ ಇಂದಿನ ನೀರಿನ ಪ್ರಮಾಣ ಮತ್ತು ಒಳಹರಿವಿನ ಬಗ್ಗೆ ಒಂದಷ್ಟು ಮಾಹಿತಿಯಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.